ಮಲ್ಲಿಕಾರ್ಜುನ ಖರ್ಗೆ ಅವರು ವಾರ್ನಿಂಗ್ ಕೊಟ್ಟ ಬಳಿಕ ಕಾಂಗ್ರೆಸ್ ನಾಯಕರು ಗಪ್ಚುಪ್ ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಖರ್ಗೆ ಅವರ ಒಂದೇ ಗುಟುರಿಗೆ ರೆಬಲ್ ಮಾತುಗಳೆಲ್ಲವೂ ಬಂದಾಗಿದೆ. ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ನೇರವಾಗಿ ಹೇಳಿದರು ಖರ್ಗೆ ಅವರು. ಬೆಳಗಾವಿ ಗಾಂಧಿ ಸಮಾವೇಶದಲ್ಲಿ ಮತ್ತೊಂದು ಸುತ್ತಿನ ವಾರ್ನಿಂಗ್ ಸಿಗುತ್ತೆ. ಬೆಳಗಾವಿ ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸಿಎಂ ಡಿಕೆಶಿ ನಡುವೆ ಪವರ್ ಫೈಟ್ ಆಗಬಹುದು. ಅಧ್ಯಕ್ಷರ ಫೈಟ್ಗೂ ಪೂರ್ಣ ಪ್ರಮಾಣದ ಕ್ಲಾರಿಟಿಯನ್ನು ಕೊಡುತ್ತಾ ಹೈಕಮಾಂಡ್ ಅಂತಕ್ಕಂಥದ್ದನ್ನು ನೋಡೋಣ. ರಾಹುಲ್ ಗಾಂಧಿ ಅವರು ಬರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಜವಾಗಿಯೇ ಬಂದಿರ್ತಾರೆ. ಆಲ್ರೆಡಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ನಾನು ಮಾತಾಡಲ್ಲ ಎಲ್ಲರೂ ಯಾರ್ಯಾರು ಮಾತಾಡ್ತಿದ್ರು ಎಲ್ಲರೂ ಕೂಡ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಆ ಥರ ಒಂದು ಲೀಡರ್ಶಿಪ್ ಇರಬೇಕು. ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಈಗ ಹೈಕಮಾಂಡ್ ಸಂದೇಶ ಏನಿರಬಹುದು? ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನೀವು ಯಾರೂ ಮಾತಾಡಬೇಡಿ, ರಾಜ್ಯ ನಾಯಕರು ಮಾತನಾಡಬಾರ್ದು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿರಬಹುದು. ಎಲ್ಲರೂ ಹೈಕಮಾಂಡ್ ಆದೇಶವನ್ನು ಪಾಲನೆ ಮಾಡಿ ಸರ್ಕಾರದ ಕೆಲಸ, ಪಕ್ಷದ ಕೆಲಸವನ್ನು ಮಾಡ್ಕೊಂಡು ಹೋಗಿ ನಿಮ್ಮ ಪಾಡಿಗೆ ನೀವು. KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನೀವಲ್ಲ. ಯಾವಾಗ ಆಗಬೇಕೋ ಅವಾಗ ಆಗುತ್ತೆ. ಹಾದಿ ಬೀದಿಯಲ್ಲಿ CM ಮತ್ತು ಅಧ್ಯಕ್ಷ ಸ್ಥಾನದ ಬಗ್ಗೆ ಪ್ರತಿಕ್ರಿಯೆ ಕೊಡಬಾರ್ದು. ಹೈಕಮಾಂಡ್ ಗಮನಕ್ಕೆ ತಾರದೆ ಯಾವುದೇ ಡಿನ್ನರ್ ಮೀಟಿಂಗ್ ಮತ್ತು ಸಭೆಗಳನ್ನ ಮಾಡಬಾರ್ದು ಅಂತ ಈಗ ಒಂದು ಸಂದೇಶ ರವಾನೆ ಆಗಿರಬಹುದು. ಅದಕ್ಕೋಸ್ಕರನೇ ನೋಡಿ, ಪರಮೇಶ್ವರ್ ಅವರು ನಾನು ಮಾತಾಡಲ್ಲ ಅಂತಾರೆ, DK ಶಿವಕುಮಾರೇ ಮಾತಾಡಲ್ಲ ಅಂತಾರೆ, ರಾಜಣ್ಣ ಅವರು ಮಾತಾಡಲ್ಲ ಅಂತಾರೆ. ಏನು ದಿನಕ್ಕೊಬ್ಬೊಬ್ಬರು ಹೇಳಿಕೆ ಕೊಡ್ತಾ ಇದ್ರಲ್ಲ, ಎಲ್ಲ ಸೈಲೆಂಟ್ ಆಗಿಬಿಟ್ರು. ಈ ಕೆಲಸ BJPನಲ್ಲಿ ಆಗ್ತಾ ಇಲ್ಲ. ಎಷ್ಟು ವಾರ್ನಿಂಗ್ ಕೊಟ್ಟು ಏನು ಮಾಡಿದ್ರು ಕೂಡ ರಾಜ್ಯಾಧ್ಯಕ್ಷರ ವಿರುದ್ಧ ಯತ್ನಾಳು ಮಾತಾಡ್ತಾರೆ, ನೀನು ಬಚ್ಚ ಅಂತಾರೆ, ಎಲ್ಲ ಅಂತಾರೆ. ಅದಕ್ಕೆ ಪಕ್ಷದಲ್ಲಿ ಶಿಸ್ತಿಲ್ಲ ಅಂತ ಹೇಳೋದು. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನೀವೆಲ್ಲ ಕೆಲಸ ಮಾಡಿ ಅಂತೇಳಿ ನಾವು ಮಾಡ್ತೀವಿ. ಒಂದಷ್ಟು ಆಗ್ರಹಗಳಿತ್ತು, ಆ ವಿಚಾರದಲ್ಲಿ ಏನೀಗ ರಾಜಿ ಆಗ್ಬಿಟ್ರ ಸರ್? ನಾನು ಹೇಳಿದ್ನಲ್ಲ, ನಾನು ರಾಜಕೀಯ ಪ್ರಶ್ನೆಗಳು ನೀವು ಯಾವುದೇ ಹಾಕಿದರೂ ನಾನು ಉತ್ತರ ಕೊಡಲ್ಲ. ನಾನು ರಾಜಕೀಯದ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಕಾಂಗ್ರೆಸ್ ಪಾಳ್ಯದಲ್ಲಿ ತುಂಬ ಆಶ್ಚರ್ಯ, ಮಿರಾಕಲ್ ಚೇಂಜ್ ಆಗೋಯ್ತು. ದಿನಕ್ಕೊಬ್ರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದವರು ಎಲ್ಲ ಗಪ್ಚುಪ್. ಇಂಥ ಬದಲಾವಣೆ ಆಗೋದಕ್ಕೆ ಕಾರಣವಾದದ್ದಾದರೂ ಏನು ಅಂಶಗಳು ಅಂತ? ಅರವಿಂದ್, AICC ಅಧ್ಯಕ್ಷರು ಹೇಳಿದ್ದು ಒಂದೇ ಮಾತು, ಬಾಯಿ ಮುಚ್ಕೊಂಡು ಕೆಲಸ ಮಾಡಿ. ನಿಮಗೇನು ಕೆಲಸ ಕೊಟ್ಟಿದ್ದೀವೋ ಆ ಕೆಲಸನ ಬಾಯಿ ಮುಚ್ಕೊಂಡು ಮಾಡಬೇಕು ನೀವು. ಅದು ಬಿಟ್ಟರೆ ಬೇರೆ CM ಬದಲಾವಣೆ, DCM ಬದಲಾವಣೆ, ಅಧ್ಯಕ್ಷರ ಬದಲಾವಣೆ, ಅದು ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಕೈಗೊಳ್ಳುತ್ತೋ ಅದನ್ನು ನಾವು ಮಾಡ್ತೀವಿ. ನಿಮಗೆ ಅದ್ರ ಬಗ್ಗೆ ಯಾಕೆ ಮಾತು? ಇಷ್ಟೊಂದು ಕಠಿಣವಾದ ಪದವನ್ನು ಬಳಸಿ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಂಥ ಮಾತು ಬಹುಶಃ ಇಡೀ ಕಾಂಗ್ರೆಸ್ ಪಾಳೆಯ ಹೈ ಅಲರ್ಟ್ ಅನ್ನುವಂಥ ರೀತಿಯಲ್ಲಿ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಕಾರಣ ಏನು ಅಂದರೆ, ವಿಶೇಷವಾಗಿ ಹಿರಿಯ ಸಚಿವರುಗಳು, ಅದು ಸತೀಶ್ ಜಾರಕಿಹೊಳಿ ಇರ್ಬೋದು, ಮಾದೇವಪ್ಪ ಇರ್ಬೋದು, ರಾಜಣ್ಣ ಇರ್ಬೋದು, ಪರಮೇಶ್ವರ್ ಇರ್ಬೋದು, MB ಪಾಟೀಲ್ ಇರ್ಬೋದು, ಹಿರಿಯ ಸಚಿವರುಗಳು ಬಹುತೇಕ ಒಂದು 5-6 ಜನ ಅಂತೂ ಪದೇ CM ಸ್ಥಾನದ ವಿಚಾರ, ಅಧಿಕಾರ ಹಂಚಿಕೆಯ ವಿಚಾರ, KPCC ಅಧ್ಯಕ್ಷ ಬದಲಾವಣೆಯ ವಿಚಾರ, ಇವುಗಳ ಬಗ್ಗೆ ಪದೇ ಮಾತನಾಡಿದರು. ಆದರೆ AICC ಅಧ್ಯಕ್ಷರ ಕಠಿಣ ಪದ ಬಳಕೆಯ ನಂತರದಲ್ಲಿ ಇಡೀ ಕಾಂಗ್ರೆಸ್ ಪಾಳೆಯ ಗಪ್ಚುಪ್ ಆದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಈ ರೀತಿ ಆದರೆ ಮುಂದೇನೋ ಬೆಳವಣಿಗೆ ಆಗಬಹುದು, ಅಥವಾ ಅದು ಸಚಿವರ ತಲೆದಂಡವೂ ಸೇರಿದಂತೆ ಯಾವ ಕ್ರಮಕ್ಕೂ ಬೇಕಾದರೂ ಮುಂದಾಗಬಹುದು ಅನ್ನುವಂಥ ಎಚ್ಚರಿಕೆ ಸಂದೇಶ ಆಗಿದ್ದರಿಂದ, ಮತ್ತು ಸಚಿವರ ವಿಚಾರದಲ್ಲಿ ಹೈಕಮಾಂಡ್ ತಲೆದಂಡದ ಬಗ್ಗೆಯೂ ಕೂಡ ಚಿಂತನೆ ನಡೆಸಿದ್ರಿಂದ ಬಹುಶಃ ಇವೆಲ್ಲ ಒಟ್ಟಾಗಿ ಈ ಸಹವಾಸವೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಕೆಲವು ಸಚಿವರುಗಳು, ನಾಯಕರುಗಳು ಬಂದಂತೆ ಕಾಣಿಸ್ತಿದೆ. ಸದ್ಯದ ಮಟ್ಟಿಗಂತೂ ಕಾಂಗ್ರೆಸ್ನಲ್ಲಿ ಪಿನ್ ಡ್ರಾಪ್ ಸೈಲೆಂಟ್. CM ಬದಲಾವಣೆ ವಿಚಾರ ಅಥವಾ ಪವರ್ ಶೇರಿಂಗ್ ಅಥವಾ ಅಧ್ಯಕ್ಷರ ಬದಲಾವಣೆ ವಿಚಾರ ಅಂದರೆ ಯಾರೂ ಕೂಡ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸಿದ್ಧರಿಲ್ಲ. ಎಲ್ಲರೂ ಕೂಡ ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಅಷ್ಟಕ್ಕೆ ಸೀಮಿತವಾದಂತೆ ಕಾಣಿಸ್ತಾ ಇದೆ. ಅರವಿಂದ್. ರೈಟ್ ಸುಖೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಳಿಗೆ ಧನ್ಯವಾದ.